ಹೀಗೆ ಹನಿ ಟ್ರ್ಯಾಪ್ ಸಿಡಿಮದ್ದು ರಾಜ್ಯ ರಾಜಕೀಯವನ್ನ ಶೇಕ್ ಮಾಡ್ತಾ ಇದೆ. ಬಿಜೆಪಿ ಶಾಸಕ ಮುನ್ರತ್ನ ಅಂತೂ ಡಿಕೆ ಶಿವಕುಮಾರ್ ವಿರುದ್ಧ ಆರೋಪಗಳ ಸುರಿಮಳೆ ಮಾಡ್ತಾ ಇದ್ದಾರೆ. ದೋಸ್ತಿ ನಾಯಕ ಮಾಗಡಿ ಮಂಜು ರಾಜ್ಯದ 222 ಶಾಸಕರು ಟ್ರ್ಯಾಪ್ ಆಗಿದ್ದಾರೆ ಅಂತ, ಇಬ್ರು ಶಾಸಕರನ್ನ ಹೊರತುಪಡಿಸಿ 222 ಮಂದಿ ಶಾಸಕರು ಟ್ರ್ಯಾಪ್ ಆಗಿದ್ದಾರೆ ಅಂತ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರೇ ಇದಕ್ಕೆ ನೇರ ಹೊಣೆ. ನಾವು ಅದನ್ನು ಗಂಭೀರವಾಗಿ ತಗೊಳ್ಳಿಲ್ಲ ಅಂದ್ರೆ ಆಗೋದಿಲ್ಲ. ಸಿಬಿಐ ಕೊಡಿ ಅಂತ ನಾನೇ ಕೇಳಿದ್ದೆ. ರಾಜಣ್ಣ ಅವರು ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅವತ್ತೇ ಹೇಳಿದ್ರು. ಯಾರೋ ಒಬ್ಬರನ್ನ ತೇಜವಧೆ ಮಾಡುವಂತದ್ದು ಇದು ಬಹಳ ಹೀನ ಕೆಲಸ. ಇದು ಎಲ್ಲ ಏನೇನಿರುತ್ತೆ ಆಚೆ ಬರುತ್ತೆ. ಅವರು ದಿನಕ್ಕೊಂದೊಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಹನಿ ಟ್ರ್ಯಾಪ್ ಮೊನ್ನೆ ಸದನದಲ್ಲಿ ಏಕಾಏಕಿ ಸಿಡಿದ ಹನಿ ಟ್ರ್ಯಾಪ್ ಬಾಂಬ್ ರಾಜ್ಯ ರಾಜಕೀಯದಲ್ಲಿ ಸಂಚಲನ, ಕೋಲಾಹಲ ಸೃಷ್ಟಿಸಿದೆ. ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ಕೇಸರಿ ಪಡೆ ಜೊತೆ ಕೈ ನಾಯಕರು ಕೂಡ ಹನಿ ಹನಿ ಟ್ರ್ಯಾಪ್ ಕಹಾನಿಗೆ ರೋಚಕ ತಿರುವುಗಳನ್ನೇ ಕೊಡ್ತಿದ್ದಾರೆ. ಹನಿ ಟ್ರ್ಯಾಪ್ ಸಿಬಿಐಗೆ ಕೊಟ್ರೆ ಸರ್ಕಾರ ಉಳಿಯಲ್ಲ. ಡಿಕೆಯಿಂದಲೇ ಹನಿ ಖೆಡ್ಡ, ಮುನಿರತ್ನ ಬಾಂಬ್. ಹನಿ ಟ್ರ್ಯಾಪ್ ವಿಚಾರವಾಗಿ ಬಿಜೆಪಿ ಶಾಸಕ ಮುನಿರತ್ನ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ನೇರ ಆರೋಪ ಮಾಡ್ತಿದ್ದಾರೆ. ಇದಕ್ಕೆಲ್ಲ ಡಿಕೆ ಹೊಣೆ ಅಂತಿದ್ದಾರೆ. ಹನಿ ಟ್ರ್ಯಾಪ್ ಕೇಸ್ ಸಿಬಿಐ ತನಿಖೆಗೆ ಕೊಟ್ರೆ ಸರ್ಕಾರ ಉಳಿಯಲ್ಲ. ಮೊದಲು ರಾಜಣ್ಣ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸಿ ಮಂಪರು ಪರೀಕ್ಷೆ ಮಾಡಿಸಿ 48 ಜನರ ಹೆಸರು ಬಾಯಿ ಬಿಡಿಸಿ ಅಂತ ಮುನಿರತ್ನ ಆಗ್ರಹಿಸಿದ್ದಾರೆ. ಇದರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ. ಡಿಕೆ ಶಿವಕುಮಾರ್ ಅವರೇ ಇದಕ್ಕೆ ನೇರ ಹೊಣೆ. ಯಾಕಂದ್ರೆ ಅವರೇನು ಹೊಸದಾಗಿ ಮಾಡ್ತಾ ಇಲ್ಲ. ನಾವು ಜೊತೆಯಲ್ಲಿದ್ವಿ. ರಮೇಶ್ ಜಾರಕಿಹೊಳಿ ಆಗಲಿ ನಾನಾಗಲಿ ನಾವೆಲ್ಲ ಕಾಂಗ್ರೆಸ್ ಅಲ್ಲಿ ಇದ್ದಂಥವ್ರು. ಕಾಂಗ್ರೆಸ್ ಅಲ್ಲಿ ಇದ್ದಂಥ ಸಂದರ್ಭದಲ್ಲೇ ಇದನ್ನೆಲ್ಲ ಸಂಚು ಮಾಡಿ ಕೊನೆಗೆ ರಮೇಶ್ ಜಾರಕಿಹೊಳಿ ಆಯ್ತು ಎಲ್ಲ ನೋಡ್ತಾ ಇದ್ದೀವಿ. ಸೂರಜ್ ರೇವಣ್ಣ ಅವ್ರ ಮೇಲೆ ಹಾಕಿದ್ರು, ನನ್ನ ಮೇಲೆ ಹನಿ ಟ್ರ್ಯಾಪ್ ಮಾಡಿರುವಂಥದ್ದು, ನನ್ನ ಮೇಲೆ ಅತ್ಯಾಚಾರ ಪ್ರಕರಣ ದಾಖಲಿಸಿರೋದು. ಸಿಬಿಐ ಕೊಡಿ ಅಂತ ನಾನೇ ಕೇಳಿದ್ದೆ. ವಿಧಾನಸೌಧದ ಸಭೆಯಲ್ಲಿ ಕೇಳಿರುವಂಥದ್ದು ಇದು. ಇವತ್ತೆಲ್ಲ ಹೊರಗಡೆ ಮಾಧ್ಯಮಗಳ ಮುಖಾಂತರ ನಾನು ಹೇಳಿಲ್ಲ. ರಾಜಣ್ಣ ಅವ್ರು ಏನು ಹೇಳಿದ್ದಾರೆ, 48 ಜನ ಜಡ್ಜ್ಗಳಿದ್ದಾರೆ ಮತ್ತೆ ರಾಜಕಾರಣಿಗಳಿದ್ದಾರೆ. ರಾಜಣ್ಣ ಅವ್ರನ್ನ ಕರ್ಕೊಂಡೋಗಿ ಫಸ್ಟ್ ಸುಮೋಟೋ ಕೇಸ್ ಬುಕ್ ಮಾಡಿಕೊಂಡು ಮಂಪರ್ ಪರೀಕ್ಷೆಗೆ ಹಾಕಿ ಆ 48 ಜನ ಯಾರು ಅನ್ನೋದು ಅವರಿಂದ ಬಾಯಿ ಬಿಡಿಸ್ಬೇಕು. ಮತ್ತೊಂದ್ ಕಡೆ ವಿಜಯೇಂದ್ರ ಇದು ಸಿಎಂ ಕುರ್ಚಿಯ ಎಪಿಸೋಡ್ ಅಂತ ವ್ಯಂಗ್ಯವಾಡಿದ್ರೆ, ಸಂಸದ ಜಗದೀಶ್ ಶೆಟ್ಟರ್ ಪ್ರೊಡ್ಯೂಸರ್ ಡೈರೆಕ್ಟರ್ ಯಾರು ಅಂತ ಪ್ರಶ್ನಿಸಿದ್ದಾರೆ. ರಾಜಣ್ಣ ಅವರು ಜಸ್ಟ್ ಹೇಳಿಕೆ ಕೊಟ್ಟಿದ್ದಾರೆ. ವಿಡಿಯೋ ಕಾಲ್ ಮೂಲಕ ನಮ್ಗೆ ಹನಿ ಟ್ರ್ಯಾಪ್ ಮಾಡಕ್ ಪ್ರಯತ್ನ ಪಟ್ಟಿದ್ರು, ಹೈಕಮಾಂಡ್ ದೂರು ಕೊಡ್ತೀನಿ ಅಂತ. ಅವರು ದಿನಕ್ಕೊಂದೊಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಅವರೆಲ್ಲ ಹೇಳಿಕೆಗಳು ಮುಗಿಲಿ, ಅದಕ್ಕೇನು ಬೇರೆ ಆಡಳಿತ ಪಕ್ಷದ ಸದಸ್ಯರು ಪ್ರತಿಕ್ರಿಯೆ ನೀಡ್ತಾರೆ, ನೀಡಲಿ, ಆಮೇಲೆ ಇದ್ರ ಬಗ್ಗೆ ನಾವು ಪ್ರತಿಕ್ರಿಯೆ ನೀಡ್ತೇವೆ. ಇದನ್ನ ಸತೀಶ್ ಜಾರಕಿಹೊಳಿ ಅವರಿಗೆ ಮತ್ತೆ ರಾಜಣ್ಣ ಅವರಿಗೆ ಕೇಳಬೇಕು ಈ ಪ್ರಶ್ನೆ. ಕೂಲಂಕಷವಾಗಿ ಇನ್ವೆಸ್ಟಿಗೇಷನ್ ಆಗುತ್ತೆ. ಇದಕ್ಕೆ ಯಾವ ತಂಡ ವರ್ಕ್ ಮಾಡ್ತಾ ಇದೆ, ಅದಕ್ಕೆ ಪ್ರಚೋದನೆ ಯಾರು, ಅದು ಪ್ರೊಡ್ಯೂಸರು ಡೈರೆಕ್ಟರ್ ಯಾರು, ಇವೆಲ್ಲ ಹೊರಗಡೆ ಬರಬೇಕಾಗಿದೆ. ಇದೆಲ್ಲ ಸರಿಯಾದ ಇನ್ವೆಸ್ಟಿಗೇಷನ್ ಆಗಬೇಕಾದ್ರೆ ಅದು ಸಿಬಿಐ ತನಿಖೆಯಿಂದ ಮಾತ್ರ ಸಾಧ್ಯ. ನಾಯಕರಷ್ಟೇ ಅಲ್ಲ, ರಾಜ್ಯ ಬಿಜೆಪಿ ಘಟಕ ಕೂಡ ಅಧಿಕಾರದ ದಾಹಕ್ಕಾಗಿ ಹನಿ ಟ್ರ್ಯಾಪ್ ದಾಳ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಕುಟುಕಿದೆ. ರಾಜ್ಯದ 222 ಶಾಸಕರು ಹನಿ ಟ್ರ್ಯಾಪ್ ಎಂದ ಮಾಗಡಿ ಮಂಜು. ಬಿಜೆಪಿ ಗಂಭೀರ ಆರೋಪದ ಬೆನ್ನಲ್ಲೇ ಹನಿ ಟ್ರ್ಯಾಪ್ ಕೇಸ್ಗೆ ಜೆಡಿಎಸ್ನ ಮಾಜಿ ಶಾಸಕ ಮಾಗಡಿ ಮಂಜು ಟ್ವಿಸ್ಟ್ ಕೊಟ್ಟಿದ್ದಾರೆ. ಹನಿ ಟ್ರ್ಯಾಪ್ ನಲ್ಲಿ 222 ಶಾಸಕರು ಇರಬಹುದೇನೋ, ಬಾಲಕೃಷ್ಣ, ಕುಣಿಗಲ್ ರಂಗನಾಥ್ ಬಿಟ್ಟು ಎಲ್ಲರೂ ಇದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇದೇ ಮಾತಿಗೆ ಪ್ರತಿಕ್ರಿಯಿಸಿರುವ ರಾಜೇಂದ್ರ, ಅವರಿಬ್ಬರು ಡೈರೆಕ್ಟರ್ ಪ್ರೊಡ್ಯೂಸರ್ಗಳ ಅಂತ ಪ್ರಶ್ನೆ ಮಾಡಿದ್ದಾರೆ. ಡಾಕ್ಟರ್ ರಂಗನಾಥ್, ಡಾಕ್ಟರ್ ಬಾಲಕೃಷ್ಣ ಅಂದ್ರೆ ಗೊತ್ತಾಯ್ತಲ್ಲ, ಅವ್ರಿಬ್ರು ಬಿಟ್ಟು ಮಿಕ್ತರೆಲ್ಲ ಇದ್ದಾರೆ. 224 ಜನನೂ ಇರ್ಬೋದೇನೋ ಪಾಪ. ಯಾಕೆ ಬಾಲಕೃಷ್ಣ ಮತ್ತೆ ರಂಗನಾಥ್ನ ಬಿಟ್ಟಿದ್ದಾರೆ? 224ರಲ್ಲಿ ಏನಾದ್ರು ಪ್ರೊಡ್ಯೂಸರ್ ಡೈರೆಕ್ಟರ್ಗಳ ಅಲ್ಲಪ್ಪ. 224 ಶಾಸಕರು ಅಂದ್ರೆ 224 ಜನ ಹೇಳು, 222 ಇಬ್ರು ಬಿಡ್ತಾರೆ. ಇಷ್ಟೆಲ್ಲ ಬೆಳವಣಿಗೆ ನಡುವೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಇನ್ನೂ ರಾಜಣ್ಣ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತಿದ್ರೆ, ಕೈ ನಾಯಕರು ತನಿಖೆ ಆಗ್ಲಿ ಬಿಡಿ ಅಂತಿದ್ದಾರೆ. ರಾಜಣ್ಣ ಅವರು ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅವತ್ತೇ ಹೇಳಿದ್ರು. ಇನ್ನುವರೆಗೆ ಕಂಪ್ಲೇಂಟು ನನಗೂ ರೆಪ್ರೆಸೆಂಟೇಷನ್ ಬಂದಿಲ್ಲ. ಕಂಪ್ಲೇಂಟ್ ಯಾವುದೇ ಪೊಲೀಸ್ ಸ್ಟೇಷನಲ್ಲಿ ಕೂಡ ಕಂಪ್ಲೇಂಟ್ ಆಗಿಲ್ಲ. ಡಿಕೆ ಸ್ಪೀಡು ಸಹಿಸಲ್ಲ ಕೆಲವು. ಈಗ ನಾನು ಒಂದು ಸ್ವಲ್ಪ ಹೆಚ್ಚು ಕೆಲಸ ಮಾಡಿದ್ರೆ ಅದಕ್ಕೆ ಇನ್ನೊಂದು ಥರ ಅಡಗಾಲಾಗ್ತಾರೆ. ಸಿದ್ದರಾಮಯ್ಯನವ್ರು ಸಕ್ಸಸ್ ಆಗ್ತಿದ್ರೆ ಅದಕ್ಕೆ ಇನ್ನೊಂದು ಥರ ಮೂಡ ಇಶ್ಯೂ ತಂದರು. ಏನು ಮಾಡೋಕ್ಕಾಗುತ್ತೆ? ಯಾರೋ ಒಬ್ಬರನ್ನ ತೇಜವಧೆ ಮಾಡುವಂತದ್ದು ಇದು ಬಹಳ ಹೀನ ಕೆಲಸ. ಇದರಲ್ಲಿ ಅವ್ರನ್ನ ಇದು ಮಾಡಿದ್ದಾರೆ, ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ, ಅದೆಲ್ಲ ಕೂಡ ತನಿಖೆ ಆಗ್ಬೇಕದು. ಮುಖ್ಯಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ ಬಗ್ಗೆ
ಗಮನ ಹರಿಸ್ತಾರೆ. ಈ ರೀತಿ ಎಲ್ಲೂ ಆಗಬಾರ್ದು, ಯಾರಿಗೂ ಆಗಬಾರ್ದು. ಸೊ ಹೇಗೆ ಸಚಿವರು ಡಿಸಿಷನ್ ತಗೊಳ್ತಾರೆ, ಯಾವ ರೀತಿ ಮುಖ್ಯಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟ್ರು ಇದನ್ನ ಮಾಡ್ತಾರೆ, ಆ ರೀತಿ ಆಗ್ತದೆ. ರಾಜಣ್ಣ ಪುತ್ರನಿಗೆ ಇದೆಯಂತೆ ಜೀವ ಬೆದರಿಕೆ. ತನ್ನ ಬಳಿ ಹನಿ ಟ್ರ್ಯಾಪ್ಗೆ ಸಾಕ್ಷಿ ಇದೆ ಅಂತ ಓಡಾಡ್ತಾ ಇರೋ ಸಚಿವ ರಾಜಣ್ಣ ಪುತ್ರ ರಾಜೇಂದ್ರಗೆ ಜೀವ ಬೆದರಿಕೆ ಇದೆಯಂತೆ. ಮಧುಗಿರಿಯಲ್ಲಿ ಮಾತನಾಡಿದ ರಾಜೇಂದ್ರ ಈ ಬಗ್ಗೆ ಬಾಂಬ್ ಸಿಡಿಸಿದ್ದಾರೆ. 9 ಗಂಟೆಗೆ ಸ್ಟಾರ್ಟ್ ಆದ್ರೆ ಒಂದು 2-3 ಅವರ್ಸ್ ಕಂಟಿನ್ಯೂಸ್ ಆಗಿ ಫೋನ್ ಬರೋದು. ನಾನು ಏನು ಕಂಟಿನ್ಯೂಸ್ ಒಂದ್ಸಲಿ ಬಂದರೆ ಎತ್ತಲ್ಲ, 2-3 ಸಲ ಒಂದೇ ನಂಬರ್ ಬಂದು ರಿಸೀವ್ ಮಾಡಿದಾಗ ಏನು ನಾನು ನಿನಗೆ ಗ್ರಾಮ ಪಂಚಾಯತಿ ಸದಸ್ಯ, ನಾನು ನಿನ್ಗೆ ಓಟ್ ಹಾಕಿದ್ದೀನಿ, ನೀನು ನಿಮ್ಮಪ್ಪ ಏನು ಲಿಂಕನಲ್ಲಿ ನಿಲ್ಲಿಸ್ತೀರಾ, ನೀವು ತಾಕತ್ತಿದ್ರೆ ಕುಣಿಗಲ್ಲಿಗೆ ಬನ್ನಿ. ಈ ನಡುವೆ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಭಾಪತಿ ಹೊರಟ್ಟಿ ಬೇಸರ ಹೊರಹಾಕಿದ್ದಾರೆ. ಸದನದ ಗೌರವ ಹೋಗಿ ಬಹಳ ದಿನವೇ ಆಗಿದೆ ಅಂತ ನೊಂದುಕೊಂಡು ಹೇಳಿಕೆ ನೀಡಿದ್ದಾರೆ. ಅದೇನೇ ಇರ್ಲಿ, ಸದ್ಯಕ್ಕಂತೂ ಹನಿ ಟ್ರ್ಯಾಪ್ ಬಾಂಬ್ ರಾಜ್ಯದಲ್ಲಿ ಸಖತ್ ಸದ್ದು ಮಾಡ್ತಾ ಇದೆ. ಅದ್ಯಾವಾಗ ಯಾರಿಗೆ ಮುಳುವಾಗುತ್ತೋ ಬಲ್ಲವ್ರು ಯಾರು? ಬ್ಯೂರೋ ರಿಪೋರ್ಟ್, TV9.